ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 2 ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ 1 ರಿಂದ 10ರವರೆಗೆ ಪ್ರಶ್ನೆಗಳನ್ನು ನಾವು ಈಗಾಗಲೇ ಭಾಗ 1ರಲ್ಲಿ ಬಿಡಿಸಿದ್ದೇವೆ. ಇಂದು ಈ ವಿಡಿಯೋದಲ್ಲಿ ನಾವು ಭಾಗ 2ರಲ್ಲಿ ಪ್ರಶ್ನೆ 11 ರಿಂದ 20ರವರೆಗಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಚರ್ಚಿಸುತ್ತಾ ಹೋಗೋಣ. ಪ್ರಶ್ನೆ 11. ಇಲ್ಲಿ ax² + bx + c ಸಮನಾಗಿದೆ 0 ವರ್ಗ ಸಮೀಕರಣದ ಮೂಲೆಗಳು. ವರ್ಗ ಸಮೀಕರಣದ ಮೂಲೆಗಳು ಯಾವಾಗಲೂ 2 ಆಗಿರುತ್ತವೆ. ಅಂದರೆ ಇಲ್ಲಿ 2 ಮೂಲೆಗಳು ಒಳಗೊಂಡಿರ್ತಕ್ಕಂಥ ಬಹು ಆಯ್ಕೆಗಳು ಕೊಟ್ಟಿದ್ದಾನೆ. ಆ ಆಯ್ಕೆ ಸಮಂಜಸವಾಗಿರ್ತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. 1ನೇ ಆಯ್ಕೆಯಲ್ಲಿ a ಸಮನಾಗಿದೆ -b ± √c² - 4ab ಅಂತ ಹೇಳಿದ್ದಾನೆ. ಇದು ಸರಿಯಾದ ಉತ್ತರ ಅಲ್ಲ. ಹಾಗಾಗಿ 2ನೇದು ಬಿ ಆಪ್ಷನ್ ಏನಾಗಿದೆ, x = -b ± b² - 4ac/2 ಏನಾಗಿದೆ, ಇದು ನಮಗೆ ಸಮಂಜಸವಾಗಿರ್ತಕ್ಕಂಥ ಉತ್ತರ ಆಗಿದೆ. ಹಾಗಾಗಿ ನಮಗೆ ಇಲ್ಲಿ ಏನಾಗಿದೆ, 2ನೇ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆಯನ್ನು ತೆಗೆದುಕೊಂಡ 6x² - x - 2 ಸಮನಾಗಿದೆ 0 ವರ್ಗ ಸಮೀಕರಣವನ್ನು ಅಪೋರ್ತರ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ -x ಈ ಕೆಳಗಿನ ಯಾವ ವಿಧಾನದಲ್ಲಿ ವಿಭಜಿಸಬಹುದು ಅಂತ ಹೇಳಿದಾಗ ನಾವು ಇದನ್ನು ಸಮಸ್ಯೆಯನ್ನು ಬಿಡಿಸಬೇಕಾಗತ್ತೆ. ಸಮಸ್ಯೆಯನ್ನು ಬರೆದುಕೊಂಡು ನಾವು ಬಿಡಿಸಿದಾಗ ಇಲ್ಲಿ ಸಮಸ್ಯೆ ಏನಾಗಿದೆ, 6x² - x - 2 ಸಮನಾಗಿದೆ 0. ನೋಡಿ, ನಮಗೆ ಮಧ್ಯದ ಪದ -x ಬರುವ ಹಾಗೆ ನಾವು ಪರಿವರ್ತಿಸ್ಕೊಳ್ಬೇಕಾದ್ರೆ x² ಸಹಗುಣಕ 6 ಇದೆ ಮತ್ತು ಸ್ಥಿರ ಪದ -2 ಇದೆ. ಇವೆರಡನ್ನು ಗುಣಿಸಿದಾಗ ನಮಗೆ ಬರ್ತಕ್ಕಂಥದ್ದು -12. -12 ನಾವು ಯಾವ ರೀತಿ ಬಿಡಿಸ್ಕೊಳ್ಬೋದು ಅಂದರೆ ನಮ್ಗೆ ಗೊತ್ತು, 4 3 12 ಬರೀಬೇಕು. ಏಕೆಂದರೆ 6 × 2 ಆದರೂ ಕೂಡ ಬರುತ್ತೆ. ಆದರೆ ಇಲ್ಲಿ ಮಧ್ಯದ ಪದ 1 ಆಗಿದೆ, -x ಆಗಿರೋದ್ರಿಂದ ನಾವು 4 ಮತ್ತು -3 ತೆಗೆದುಕೊಳ್ಬೇಕು ಮತ್ತು ಚಿಹ್ನೆಯನ್ನು ಬರೆದುಕೊಳ್ಬೇಕಾದಾಗ ನಮಗೆ -4ಕ್ಕೆ ನಾವು ಬಿಡಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ -4 + 3 ಅಂತ ಹೇಳಿದಾಗ ಬರ್ತಕ್ಕಂಥದ್ದು -1 ಆಗಿರುತ್ತದೆ. ಹಾಗಾಗಿ ಇದು ಇದಕ್ಕೆ ಸಮಂಜಸವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಕ್ಸ್ನ -x ಬೆಲೆ ಯಾವುದಕ್ಕೂ ಅಂದರೆ -4 ಮತ್ತು 3. -4 ಮತ್ತು 3 ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಎ ಆಪ್ಷನ್ ಏನಾಗಿದೆಯಲ್ಲ ಇದು ಸರಿಯಾದ ಉತ್ತರ ಆಗಿದೆ. ಏನ ಬೆಲೆ ಏನಾಗಿದೆ ಇಲ್ಲಿ 3x ಮತ್ತು -4 ಅಂತಕ್ಕಂಥದ್ದು ಸರಿಯಾದ ಆಯ್ಕೆಯಾಗಿದೆ ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು? ವರ್ಗ ಸಮೀಕರಣದ ವಿಧವನ್ನು ಇಲ್ಲಿ ಗುರುತಿಸಬೇಕಾಗಿದೆ. ಯಾವುದು ವರ್ಗ ಸಮೀಕರಣ ಆಗಿದೆ ಅಂತ ಹೇಳಿದಾಗ ನೋಡಿ, ನಮಗೆ ವರ್ಗ ಸಮೀಕರಣ ಅಂದರೆ ನಮಗೆ ಗೊತ್ತಿರಬೇಕು, ವರ್ಗ ಸಮೀಕರಣದಲ್ಲಿ ನಮಗೆ ಇದು ಶುದ್ಧ ರೂಪದ ವರ್ಗ ಸಮೀಕರಣವಲ್ಲ. ಕೇವಲ ವರ್ಗ ಸಮೀಕರಣ ಅಂದಾಗ ಅವ್ಯಕ್ತ ಪದದ ಘಾತ 2 ಮತ್ತು 1 ಒಳಗೊಂಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಮಿಶ್ರ ವರ್ಗ ಸಮೀಕರಣ ಆಗ್ತದೆ. ಹಾಗಾಗಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ನೇರವಾಗಿ ನೋಡಿದಾಗ ಸುಲಭವಾಗಿ ನಾವು ಇಲ್ಲಿ ಗುರುತಿಸ್ಬೋದು. ಯಾವುದಾಗಿದೆ ಅಂದರೆ ಡಿ ಆಪ್ಷನ್ ಏನಾಗಿದೆ, x² - x + 3 ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಲಂಬಕೋನ ತ್ರಿಭುಜ ABC ಕೋನ ಬಿ ಸಮನಾಗಿದೆ 90 ಡಿಗ್ರಿ ಮತ್ತು ಟ್ಯಾನ್ ಸಿ ಸಮನಾಗಿದೆ √3 ಆದಾಗ ಕೋನ ಎ ಯ ಬೆಲೆ ಯಾವುದು ಅಂತಕ್ಕಂಥದ್ದನ್ನು ಕಂಡುಹಿಡ್ತಕ್ಕಂಥದ್ದು. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಎ 30 ಡಿಗ್ರಿ, ಬಿ 60 ಡಿಗ್ರಿ, ಸಿ 45 ಡಿಗ್ರಿ ಮತ್ತು ಡಿ 15 ಡಿಗ್ರಿ. ನಾವು ಇದನ್ನು ಮಾಡಬೇಕಾದ್ರೆ ಕಚ್ಚಾ ಆಕೃತಿಯನ್ನು ಹಾಕೊಳ್ಳೋಣ. ನೋಡಿ, ತ್ರಿಭುಜ ABC ಕೋನ ಬಿ ಸಮನಾಗಿದೆ 90 ಡಿಗ್ರಿ ಆಗಿದೆ. ಕೋನ ಬಿ ಸಮನಾಗಿದೆ 90 ಡಿಗ್ರಿ ನಂತರ ಟ್ಯಾನ್ ಸಿ ಕೋನ ಕೊಟ್ಟಿದ್ದಾನೆ. ಸಿ ಕೋನ √3 ಅಂತ ಹೇಳ್ತಾರೆ. ಅಂದರೆ ಟ್ಯಾನ್ ಸಿ √3 ಅಂದರೆ √3ನ ಬೆಲೆ ಟ್ಯಾನ್ನಲ್ಲಿ ಯಾವುದು ಬರ್ತದೆ ಅಂತ ನಾವು ಕಂಡುಹಿಡಿದಾಗ ಟ್ಯಾನ್ ಸಿ √3ರ ಬೆಲೆ ನಮಗೆ ಇಲ್ಲಿ 60 ಡಿಗ್ರಿ ಆಗಿದೆ. ಅಂದರೆ ಸಿನ ಬೆಲೆ ಟ್ಯಾನ್ 60 ಆಗುತ್ತೆ. √3 ಅಂದರೆ ಟ್ಯಾನ್ 60, ಟ್ಯಾನ್ 60. ಸಿ =60 ಡಿಗ್ರಿ. ಸಿ ಸಮನಾಗಿದೆ 60 ಡಿಗ್ರಿ ಆದರೆ ನಮಗೆ ಎ ಯ
ಕೋನ ಎಷ್ಟು ಅಂದಾಗ ನಮಗೆ ಈಗಾಗಲೇ ಗೊತ್ತಾಗಿದೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತಕ್ಕಂಥದ್ದು. ಇಲ್ಲಿ ಸಿ ಕೋನ 60 ಡಿಗ್ರಿ ಆಗಿದ್ದಾಗ ಈ ಕೋನ ನಮಗೆ 30 ಡಿಗ್ರಿ ಆಗಿರುತ್ತದೆ. ಸೊ 30 ಡಿಗ್ರಿ ಇರ್ತಕ್ಕಂಥ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದಾಗ ಇಲ್ಲಿ ಎ ಆಪ್ಷನ್ ಏನಾಗಿದೆ, 30 ಡಿಗ್ರಿ ಇದು ಕೋನ ಎಯ ಬೆಲೆಯಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನಮಗೆ 15 ಸೈನ್ ತೀಟಾ ಸಮನಾಗಿದೆ 3/5 ಆದಾಗ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ. ನೋಡಿ ವಿದ್ಯಾರ್ಥಿಗಳಿಗೆ ನಿಮಗೆ ಈಗಾಗಲೇ ಗೊತ್ತು, ನಿಮಗೆ ಏನು ಗೊತ್ತು, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಈಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿದೆ. ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಈಸ್ ಈಕ್ವಲ್ ಟು 1. ಆ ಒಂದು ನಿಯಮದ ಪ್ರಕಾರ ಇದನ್ನು ನಾವು ಬಿಡಿಸ್ಬೋದು. ಸೊ ಕಾಸ್ ಸ್ಕ್ವಯರ್ ತೀಟಾ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂತಂದಾಗ ನಾವು ಇಲ್ಲಿ ಬೆಲೆಯನ್ನು ಬರೆದುಕೊಳ್ಬೇಕು. ಏನಿದೆ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಏನಾಗುತ್ತೆ ನೋಡಿ. ಈಗ ನಾನು ಬರೆದಾಗ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ, 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಸೊ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂದರೆ ಇದು ನಮಗೆ ಸೈನ್ ಸ್ಕ್ವಯರ್ ತೀಟಾ ಅಂತ ಆಗುತ್ತೆ. ಈಗಾಗಲೇ ನಾವು ನೋಡಿದ್ವಲ್ಲ ಮೊದಲಿಗೆ. ಹಾಗೆ ಇಲ್ಲಿ ಸೈನ್ ಸ್ಕ್ವಯರ್ ತೀಟಾದ ಬೆಲೆ ಏನಾಗಿದೆ 3/5. ಸೊ ಇದರಲ್ಲಿ ಬೆಲೆಯನ್ನು ಅಳವಡಿಸಿದ್ದೆ ಆದಾಗ ಸೊ ಸೈನ್ ಸ್ಕ್ವಯರ್ ಇದೆ, ಹಾಗಾಗಿ ಇಲ್ಲಿ ಕೊಟ್ಟಿರುವ ಬೆಲೆಗೆ ನಾವು ವರ್ಗವನ್ನು ಮಾಡಿದಾಗ ಸೊ 3ರ ವರ್ಗ 9, 5ರ ವರ್ಗ 25. ಸೊ ಇಲ್ಲಿ ಉತ್ತರ 9/25 ಇರ್ತಕ್ಕಂಥದ್ದು ಸರಿಯಾದ ಆಪ್ಷನ್ ಸಿ ಆಗಿದೆ. ಸರಿಯಾದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಈಗ ನಾವು 16ನೇ ಪ್ರಶ್ನೆಯನ್ನು ನೋಡಿದಾಗ 16ನೇ ಪ್ರಶ್ನೆ ಏನಾಗಿದೆ, ಸೈನ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1, ಕಾಸ್ ಆಲ್ಫಾ ಮೈನಸ್ ಬೀಟಾ ಈಸ್ ಈಕ್ವಲ್ ಟು 1 ಮತ್ತು ಆಲ್ಫಾ ಪ್ಲಸ್ ಬೀಟಾ ಈಸ್ ಸ್ಮಾಲರ್ ದೆನ್ 90 ಡಿಗ್ರಿ ಆದಾಗ ಆಲ್ಫಾ ಪ್ಲಸ್ ಬೀಟಾಗಳ ಬೆಲೆಗಳನ್ನು ಕ್ರಮವಾಗಿ ಕಂಡುಹಿಡಿಯಿರಿ. ಇಲ್ಲಿ ಸೈನ್ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳ್ತಾನೆ, ಕಾಸ್ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 1 ಅಂದಾಗ ಮತ್ತು ನಮಗೆ ಇಲ್ಲಿ ಆಲ್ಫಾ ಮತ್ತು ಬೀಟಾಗಳ ಮೊತ್ತ ನಮಗೆ ಏನಾಗಿರ್ಬೋದು ಅಂದರೆ ಇಲ್ಲಿ 90 ಡಿಗ್ರಿಗೆ ಸಮನಾಗಿರ್ತದೆ ಅಂತ ಅರ್ಥ. ಯಾಕೆಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಸ್ಮಾಲರ್ ದೆನ್ 90 ಡಿಗ್ರಿ ಅಂತ ಹೇಳಿದ್ದಾನೆ. ಈಗ ಆಲ್ಫಾ ಮತ್ತು ಬೀಟಾಗಳ ಬೆಲೆಯನ್ನು ಕಂಡುಹಿಡಬೇಕು. ನೋಡಿ ಸೈನ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1 ಅಂದಾಗ ನೋಡಿ ಸೈನ್ನ 1ರ ಬೆಲೆ ಯಾವುದಕ್ಕೆ ಸಮನಾಗಿದೆ ಎಂದು ನಾವು ತೆಗೆದುಕೊಂಡಾಗ ನಾವು ಈ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸ್ಬೋದು. ನೋಡಿ ಮೊದಲಿಗೆ ನಾವು ಸೈನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1. ಸೊ 1 ಅಂತಕ್ಕಂಥದ್ದು ಯಾವುದಕ್ಕೆ ಸಮನಾಗಿದೆ, ಸೈನ್ 1ರ ಬೆಲೆ ಅಂದರೆ ಸೈನ್ 1ರ ಬೆಲೆ 90 ಡಿಗ್ರಿಗೆ ಸಮನಾಗಿದೆ. ಹಾಗಾಗಿ ಇದರಲ್ಲಿ ಬೆಲೆಯನ್ನು ಅಳವಡಿಸ್ತಾ ಹೋದಾಗ ಸೈನ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ನಮಗೆ ಬೆಲೆಯನ್ನು ಅಳವಡಿಸಿದ್ದೇ ಆದರೆ ನಮಗೆ ಆಲ್ಫಾ ಪ್ಲಸ್ ಬೀಟಾನ ಬೆಲೆ 90 ಡಿಗ್ರಿಗೆ ಸಮನಾಗುತ್ತದೆ. ಆಲ್ಫಾ ಪ್ಲಸ್ ಬೀಟಾದ ಬೆಲೆ 90 ಡಿಗ್ರಿ, ಏಕೆಂದರೆ ಸೈನ್ 1 ಅಂದರೆ 90 ಡಿಗ್ರಿ ಅಂತ ನಾವು ಹೇಳ್ಬೋದು. ಹಾಗೆ ನಾವು ಕಾಸ್ ಆಲ್ಫಾ ಮೈನಸ್ ಬೀಟಾ ಅಂದಾಗ ಕಾಸ್ನ ಬೆಲೆಯನ್ನು ಕೂಡ ನಾವು ತೆಗೆದುಕೊಂಡಾಗ 1 ಅಂತಕ್ಕಂಥದ್ದು ಇದು ಯಾವುದಕ್ಕೆ ಸಮನಾಗ್ತದೆ ಅಂದರೆ ಕಾಸ್ 0 ಡಿಗ್ರಿ ಅಂದರೆ ಇದು 1ಕ್ಕೆ ಸಮನಾಗ್ತದೆ. ಹಾಗಾಗಿ ನಾವು 0ಗೆ ಸಮನಾಗಿದೆ ಎಂದು ನಾವು ಹೇಳ್ಬೋದು. ಆಲ್ಫಾ ಪ್ಲಸ್ ಬೀಟಾದ ಬೆಲೆ 90 ಡಿಗ್ರಿ ಆಗಿರುತ್ತದೆ, ಆಲ್ಫಾ ಮೈನಸ್ ಬೀಟಾದ ಬೆಲೆ 0 ಡಿಗ್ರಿ ಆಗಿರುತ್ತೆ ಅಂದಾಗ ಸೊ ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದುಕೊಂಡು ಬಿಡಿಸಿದ್ದೇ ಆದರೆ ನಮಗೆ ಇಲ್ಲಿ ಒಂದು ಸಮಂಜಸವಾಗಿರ್ತಕ್ಕಂಥ ಆಲ್ಫಾ ಮತ್ತು ಬೀಟಾಗಳ ಬೆಲೆಗಳು ಬರ್ತವೆ. ನಾನು ಬಿಡಿಸಿದಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಎಂದು ಎರಡು ಸಮೀಕರಣಗಳನ್ನು ನಾವು ಕೂಡಿಸಿದ್ದೇ ಆದರೆ ಬೀಟಾ ಬೀಟಾ ಕ್ಯಾನ್ಸಲ್ ಆದಾಗ 2 ಆಲ್ಫಾ ಸಮನಾಗಿದೆ 90 ಡಿಗ್ರಿ. ಸೊ ಆಲ್ಫಾ ಡಿಗ್ರಿ ಸಮನಾಗಿದೆ 45 ಡಿಗ್ರಿ. ಈಗ ಈ ಆಲ್ಫಾದ ಬೆಲೆಯನ್ನು ಒಂದು ಸಮೀಕರಣದಲ್ಲಿ ನೀವು ತುಂಬಿದಾಗ, ಒಂದು ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಸಮೀಕರಣ ತುಂಬಿದಾಗ ಅಲ್ಲಿಯೂ ಕೂಡ ಬೀಟಾದ ಬೆಲೆ ಕೂಡ 45 ಡಿಗ್ರಿ ಬರುತ್ತದೆ. ಹಾಗಾಗಿ ಇಲ್ಲಿ ಆಲ್ಫಾ ಮತ್ತು ಬೀಟಾಗಳ ಬೆಲೆಗಳು ಕ್ರಮವಾಗಿ 45 ಮತ್ತು 45 ಡಿಗ್ರಿ ಅಂದರೆ ಇಲ್ಲಿ ಆಪ್ಷನ್ ಏನಾಗಿದೆ ಡಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ 45 ಸರಿಯಾದ ಉತ್ತರ ಆಗಿದೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಸಮನಾಗಿದೆ 90 ಡಿಗ್ರಿ, ಬಿ ಸಿ ಸಮನಾಗಿದೆ 6 ಸೆಂಟಿಮೀಟರ್,
ಮತ್ತು ಕೋನ ಎ ಸಮನಾಗಿದೆ 30 ಡಿಗ್ರಿ ಆದಾಗ ಎ ಸಿಯ ಉದ್ದವನ್ನು ಕಂಡುಹಿಡಿಯಿರಿ. ಇದು ಲಂಬಕೋನ ತ್ರಿಭುಜ ಆಗಿದೆ ಮತ್ತು ಇಲ್ಲಿ ಎ ಅಂತಕ್ಕಂಥದ್ದು 30 ಡಿಗ್ರಿ ಆಗಿದೆ ಅಂದರೆ ಅದರ ಅಭಿಮುಖ ಬಾಹು ಏನಾಗಿದೆ ಬಿ ಸಿ ಆಗಿದೆ, ಅದು 6 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಎ ಸಿ ಅಂತಕ್ಕಂಥದ್ದು ವಿಕರ್ಣ ಆಗಿದೆ. ವಿಕರ್ಣ ಎ ಸಿಯ ಬೆಲೆಯನ್ನು ಕಂಡುಹಿಡಿಯಬೇಕು ಆದಾಗ ನಾವು ಅನುಪಾತಗಳನ್ನು ತೆಗೆದುಕೊಂಡಾಗ ಈಗ ನಾವು ಬೇಕಾಗಿರ್ತಕ್ಕಂಥ ಬೆಲೆಯನ್ನು ನಾವು ಬಿಡಿಸ್ತಾ ಹೋಗ್ಬೋದು. ನಮಗೆ ಎ ಅಂದಾಗ ಸೈನ್ ಇಲ್ಲಿ ಏನ ಬೆಲೆ ಏನಾಗಿದೆ 30 ಡಿಗ್ರಿ ಆಗಿದೆ ಮತ್ತು ಇಲ್ಲಿ ಅಭಿಮುಖ ಬಾಹು ಯಾವುದಾಗಿದೆ ಬಿ ಸಿ ಆಗಿದೆ. ವಿಕರ್ಣ ಕೇಳಿದೆ, ವಿಕರ್ಣ ಏನಾಗಿದೆ ಎ ಸಿ ನಮಗೆ ಕಂಡು ಹಿಡಿಯಬೇಕಾಗಿದೆ. ಒಂದು 90 ಡಿಗ್ರಿ ಇದೆ, ಒಂದು 30 ಡಿಗ್ರಿ ಇದೆ, ಇನ್ನೊಂದು ಕೋನ ಸಿ ನಮಗೆ 60 ಡಿಗ್ರಿ ಬಂದಿರ್ತದೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಂಡು ಹಿಡಿದಿದ್ದೇ ಆದರೆ ನೋಡಿ ನಾವು ಇದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತಂದರೆ ಅಭಿಮುಖ ಬಾಹು ಬಿ ಸಿ ಆಗಿದೆ. ಸೊ ಬಿ ಸಿ ಬೈ ಎ ಸಿ. ಸೊ ಬಿ ಸಿ ಬೈ ಎ ಸಿ ಆದಾಗ ಸೈನ್ 30 ಡಿಗ್ರಿ ಏನಾಗಿದೆ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಎಂದು ಬರೆದುಕೊಂಡು ನಾವು ಸಮಸ್ಯೆಯನ್ನು ಬಿಡಿಸೋಣ. ನೋಡಿ ಯಾಕಂದರೆ 30 ಡಿಗ್ರಿ ಅಂದಾಗ ಇದು ಸೈನ್ 30 ಆಗಿದೆ, ಏಕೆಂದರೆ ಇದರ ಅಭಿಮುಖ ಬಾಹು ಏನಾಗಿದೆ ಬಿ ಸಿ ಬಾಗಿಲೆ ಎ ಸಿ. ಸೊ ಸೈನ್ 30 ಡಿಗ್ರಿಯ ಬೆಲೆ ನಾವು ಬರೆದಾಗ 1/2 ಆಗುತ್ತದೆ. ಇದು 1/2 ಸಮನಾಗಿದೆ ಬಿ ಸಿಯ ಬೆಲೆ 6, ಎ ಸಿಯ ಬೆಲೆ ನಮಗೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಓರೆ ಗುಣಾಕಾರ ಮಾಡಿದಾಗ ಎ ಸಿ ಸಮನಾಗಿದೆ 2/12 ಸೆಂಟಿಮೀಟರ್. 12 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಬಹು ಆಯ್ಕೆಯಲ್ಲಿ ಯಾವುದಾಗಿದೆ ಅಂದರೆ ಬಿ ಆಪ್ಷನ್ ಏನಾಗಿದೆ 12 ಸರಿಯಾದ ಉತ್ತರ ಆಗಿದೆ. ಈಗ ನಾವು ಮುಂದಿನ ಸಮಸ್ಯೆ 18ನೇ ಸಮಸ್ಯೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವನ್ನು ಕಂಡುಹಿಡಿಯಬೇಕು. ನೋಡಿದ ತಕ್ಷಣ ನಮಗೆ ಹೊಳಿತಕ್ಕಂಥದ್ದು ಇಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು ಅಂದರೆ ಡಿ ಆಪ್ಷನ್ ಏನಾಗಿದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಸಮನಾಗಿದೆ 1 ಅನ್ನೋದು ನೇರವಾಗಿ ನಾವು ನೋಡಿದಾಗಲೇ ಗೊತ್ತಾಗುತ್ತದೆ. ಏಕೆಂದರೆ ಉಳಿದಿರ್ತಕ್ಕಂಥ ಆಪ್ಷನ್ಸ್ಗಳು ಏನಾಗಿದ್ದಾವೆ ಅದು ಸರಿಯಾಗಿಲ್ಲ, ಅವು ತಪ್ಪಾಗಿದ್ದಾವೆ. ಹಾಗಾಗಿ ಸರಿಯಾದ ಉತ್ತರ ಡಿ ಆಪ್ಷನ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. 19ನೇ ಪ್ರಶ್ನೆ ಕೂಡ ಇಲ್ಲಿ ನೇರವಾಗಿರ್ತಕ್ಕಂಥದ್ದೇ ಪ್ರಶ್ನೆ ಆಗಿದೆ. ನೋಡಿ ಏನು ಹೇಳ್ತಾನೆ, ಎ ನಿರ್ದೇಶಾಂಕನ ಬಿಂದುಗಳು ಕ್ರಮವಾಗಿ x1 y1 ಮತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳು x2 y2ಗಳಾದಾಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು. ಅಂದರೆ ನೇರವಾಗಿ ಮಧ್ಯಬಿಂದು ಸೂತ್ರವನ್ನು ನಾವು ಇಲ್ಲಿ ಬರೆಯಬೇಕು ಎಂದು ಅರ್ಥ. ಮಧ್ಯಬಿಂದು ಸೂತ್ರವನ್ನು ಸ್ವಲ್ಪ ಸ್ಮರಿಸ್ಕೊಳ್ಳಿ, ನಮಗೆ ಗೊತ್ತು ಮಧ್ಯಬಿಂದು ಸೂತ್ರ ಏನಾಗಿದೆ x1 ಪ್ಲಸ್ x2 ಡಿವೈಡೆಡ್ ಬೈ 2 ಮತ್ತು y1 ಪ್ಲಸ್ y2 ಡಿವೈಡ್ ಬೈ 2. ಅದನ್ನೇ ಬೇಕಾದರೆ ನಾವು ಈ ರೀತಿ ಕೂಡ ಹೇಳ್ಬೋದು. ಯಾವುದು ಬಿ ಆಪ್ಷನ್ನಲ್ಲಿ ಇರ್ತಕ್ಕಂಥದ್ದು x2 ಪ್ಲಸ್ x1 ಬೈ 2 y2 ಪ್ಲಸ್ y1 ಬೈ 2 ಅಂತಕ್ಕಂಥದ್ದು ನೇರವಾಗಿ ನೋಡಿದಾಗ ನಮಗೆ ಮಧ್ಯಬಿಂದು ಸೂತ್ರ ನೇರವಾಗಿ ಇಲ್ಲಿ ದೊರೆಯುತ್ತಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. 21ನೇದು ಏನಾಗಿದೆ ನೋಡಿ, 21ನೇದು ಎ ಯ ನಿರ್ದೇಶಾಂಕಗಳು 0 ಮತ್ತು 5 ಮತ್ತು ಬಿ ಯ ನಿರ್ದೇಶಾಂಕಗಳು -5 ಮತ್ತು 0 ಆದಾಗ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ತೆಗೆದುಕೊಂಡಾಗ ನಿಮಗೆ ಎ ಯ ನಿರ್ದೇಶಾಂಕಗಳು ಏನಾಗಿದ್ದಾವೆ x1ನ ಬೆಲೆ ಆಗಿರ್ತದೆ 0, y1ನ ಬೆಲೆ ಏನಾಗಿದೆ 5, x2ನ ಬೆಲೆ ಏನಾಗಿದೆ -5, y2ನ ಬೆಲೆ ಏನಾಗಿದೆ 0. ಈಗ ನೀವು ನೇರವಾಗಿ ಸೂತ್ರವನ್ನು ಬರೆದುಕೊಂಡು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದರಲ್ಲಿ ನಾವು ಬೆಲೆಯನ್ನು ಅಳವಡಿಸಿದ್ದೇ ಆದರೆ ಈಗ ನಮಗೆ ಅದರ ಉತ್ತರ ದೊರೆಯುತ್ತದೆ. ನೋಡಿ ಡಿ ಸಮನಾಗಿದೆ x2 ಅಂದರೆ ಏನಾಗಿದೆ ನಮಗಿಲ್ಲಿ x2ನ ಬೆಲೆ -5, x2 ಮೈನಸ್ x1, x2 ಮೈನಸ್ x1ನ ಬೆಲೆಯನ್ನು ಬರೆದಿದ್ದೇ ಆದರೆ ಇಲ್ಲಿ ಏನಾಗಿದೆ 0 ಅದರ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 0 ಮೈನಸ್ 5 ಅದರ ವರ್ಗವನ್ನು ಮಾಡಿ. ಹೀಗೆ ಬಿಡಿಸಿದಾಗ -5ರ ವರ್ಗ ಪ್ಲಸ್ 25, ಇಲ್ಲೂ ಕೂಡ -5ರ ವರ್ಗ 25 ಎರಡು ಸೇರಿಸಿದಾಗ ಪ್ಲಸ್ 50. 50 ಅಂದರೆ ನಾವು 25 ಗುಣಿಲೆ 2 ಎಂದು ಬಿಡಿಸಿದಾಗ 5√2. 5√2 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ 5√2 ಅಂತಕ್ಕಂಥದ್ದು ಏನಾಗಿದೆ ಸಿ ಆಪ್ಷನ್ ಆಗಿದೆ. ಆ ಸಿ ಆಪ್ಷನ್ ಏನಾಗಿದೆ ಸರಿಯಾದ ಉತ್ತರ ಆಗಿದೆ.
ಹಾಗಾಗಿ ಈ ಒಂದು ಎರಡನೇ ಭಾಗದಲ್ಲಿ ನಾವು ಈಗಾಗಲೇ 11ರಿಂದ 20 ಗಣಿತ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಲ್ಲಿ ನೀವು ಕೂಡ ಸ್ವತಃ ಬಿಡಿಸಿ ಪರೀಕ್ಷೆಗೆ ತಯಾರಾಗಿ. ಮುಂದಿನ ಒಂದು ಭಾಗ 3ರಲ್ಲಿ ನಾವು 21ರಿಂದ 30 ಪ್ರಶ್ನೆಗಳ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಚರ್ಚಿಸೋಣ. ಧನ್ಯವಾದಗಳು.